स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಉಪರಾಷ್ಟ್ರಪತಿ ಜಗದೀಶ್ ಧನ್ಖಡ್ ಅವರು ರೈತರ ಪರವಾಗಿ ಮಾತಾಡೋದ್ರಿಂದ ಅವ್ರಿಗೆ ಫೋರ್ಸ್ ಮಾಡಿ ಆರೋಪ ನನಗೆ ಎಲ್ಲ ಗೊತ್ತಿಲ್ಲ, ಡೀಟೇಲ್ಸ್ ಅವ್ರಿಗೆ ಗೊತ್ತು. ಯಾಕಂದ್ರೆ ಅವ್ರು ಯಾವಾಗ್ಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು. ಇದು ಏನಾಯ್ತು ಅನ್ನೋದು ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗ್ಲಿ, ಬಡವರ ಸಮಸ್ಯೆಗಳಾಗ್ಲಿ, ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡಕ್ನು ಅವರು ನಮಗಂತೂ ಅವಕಾಶ ಕೊಡ್ತಿದ್ರು. ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ಲಿ ಅಥವಾ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಆಗ್ಲಿ ಆದಾಗ ಆ ಸಮಸ್ಯೆಯನ್ನು ನಾವು ಎತ್ತದಾಗ ಅಥವಾ ಹಿಂದೂ ಮುಸಲ್ಮಾನ್ ಸುಮ್ಮನೆ ಜಗಳಗಳು ನಡೀತೀವಿ, ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವ್ರೇ ನಮ್ಗೆ ಅವಕಾಶ ಮಾಡಿಕೊಡ್ಲಿ. ಈಗ ಅವರು ಹೇಳ್ಕೊತಾರ ಇದು ಅವರು ಮತ್ತು ಮೋದಿ ಮಧ್ಯೆ ನಮಗೆ ಅದ್ರ ಬಗ್ಗೆ ಸರ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅವೆಲ್ಲ ಈಗ ಹೇಳಂಗಿಲ್ಲ, ನಂತರ ಸರ್ ಈಗ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.